Hi my dear students, welcome back to the channel. So ಇವತ್ತಿನ ಈ ಕ್ಲಾಸಲ್ಲಿ KSEAB ಇಂದ ರಿಲೀಸ್ ಆಗಿರುವಂಥ ಅಫಿಷಿಯಲ್ ಮಾಡೆಲ್ ಪೇಪರ್ 4 ಕೆಮಿಸ್ಟ್ರಿ ಕೀ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತೀನಿ. ಈಗ ಆಲ್ರೆಡಿ ಮಾಡೆಲ್ ಪೇಪರ್ 3ನ ಕೀ ಆನ್ಸರ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದನ್ನು ಕೂಡ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡೂ ಚೆಕ್ ದ ವಿಡಿಯೋಸ್ ಆರ್ ಅವೈಲಬಲ್ ಇನ್ ದ ಚಾನಲ್. ಲಿಂಕ್ನ ಕಾಮೆಂಟ್ ಏರಿಯಾದಲ್ಲಿ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಎಸ್, ಲೆಟ್ us ಮೂವ್ ಆನ್ ಟು ದ ಕೆಮಿಸ್ಟ್ರಿ ಪಾರ್ಟ್ ಆಫ್ ಮಾಡೆಲ್ ಪೇಪರ್ 4. ಕ್ವೆಶನ್ಸ್ ತುಂಬಾ ಯೂನೀಕ್ ಆಗಿದೆ, ಕೆಲವೊಂದು ಕ್ವೆಶನ್ಸ್ ರಿಪೀಟ್ ಕೂಡ ಆಗಿದೆ, ಬಟ್ ಇನ್ ದ ಡಿಫ್ರೆಂಟ್ ಫಾರ್ಮ್. ಸೇಮ್ ಟೈಪ್ ಕೇಳಿಲ್ಲ, ಬಟ್ ಸೇಮ್ ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶನ್ಸನ್ನು ಕೇಳಿದ್ದಾರೆ. ಸೊ ವಿ ಹ್ಯಾವ್ ಟು ಫೋಕಸ್ ಮೋರ್ ಆನ್ ಇಟ್. ಸೊ ಮಾಡೆಲ್ ಪೇಪರ್ 4ನ ಕೆಮಿಸ್ಟ್ರಿ ಪಾರ್ಟ್ ಫಸ್ಟ್ ಕ್ವೆಶನ್ ಯಾವುದು? ದ ಪ್ರಾಪರ್ಟಿ ಆಫ್ ಕಾರ್ಬನ್ ಆಟಮ್ಸ್ ಟು ಫಾರ್ಮ್ ಬಾಂಡ್ ವಿತ್ ಅದರ್ ಕಾರ್ಬನ್ ಆಟಮ್ಸ್ ಟು ಗಿವ್ ಲಾರ್ಜ್ ಮಾಲಿಕ್ಯೂಲ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಈಗ ಆಲ್ರೆಡಿ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಬಗ್ಗೆ ಓದಿರ್ತೀವಿ. Versatile nature of carbon alli there are two things. One is the catenation and the second one is tetravalency. Catenation and tetravalency ಬಗ್ಗೆ ಓದಿರ್ತೀವಿ ಅಲ್ವಾ? ಸೊ ಕ್ಯಾಟಿನೇಷನ್ ಅಂದರೆ ಏನು? ಸೆಲ್ಫ್ ಲಿಂಕಿಂಗ್ ಎಬಿಲಿಟಿ ಆಫ್ ದ ಕಾರ್ಬನ್, ಅಂದರೆ ಕಾರ್ಬನ್ ಜೊತೆನೆ ಲಿಂಕ್ ಆಗುತ್ತೆ. ಟೆಟ್ರಾವೆಲೆನ್ಸಿ ಅಂದರೆ ಕಾರ್ಬನ್ಗೆ 4 ಎಲೆಕ್ಟ್ರಾನ್ಸ್ ಇರುತ್ತೆ, ವೇಲೆನ್ಸ್ ಎಲೆಕ್ಟ್ರಾನ್. ಈ ಕಾರ್ಬನ್ 4 ಅದರ್ ಕಾರ್ಬನ್ ಆಟಮ್ಸ್ ಜೊತೆ ಕಂಬೈನ್ ಆಗಬಹುದು, ಅಥವಾ ಇಟ್ ಕೆನ್ ಆಲ್ಸೋ ಬಾಂಡ್ ವಿತ್ ಅನ್ ಆಟಮ್ ವಿಚ್ ಈಸ್ ಮೋನೋವೆಲೆಂಟ್. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಜೊತೆ ಕೂಡ ಬಾಂಡ್ ಮಾಡಬಹುದು. ಅವರಲ್ಲಿ ಕೇಳ್ತಾ ಇರೋದು ಪ್ರಾಪರ್ಟಿ ಆಫ್ ಕಾರ್ಬನ್ ಆಟಮ್ ಟು ಬಾಂಡ್ ಫಾರ್ಮ್ ವಿತ್ ಅನದರ್ ಕಾರ್ಬನ್ ಆಟಮ್. ಕಾರ್ಬನ್ ಆಟಮ್ ಬಾಂಡ್ ಮಾಡುವಂಥ ಪ್ರಾಪರ್ಟಿನ ಏನಂತ ಕರಿತೀವಿ? ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ ಅಂತ ಕರಿತೀವಿ ಇದನ್ನ. ಇಟ್ ಈಸ್ ನನ್ ಅದರ್ ದೆನ್ ಕ್ಯಾಟಿನೇಷನ್. ಓಕೆ, ಸೊ ಮೂವಿಂಗ್ ಟು ನೆಕ್ಸ್ಟ್. ನೋಡಿ, ಈ ಒಂದು ಕಾನ್ಸೆಪ್ಟ್ ಅಂತೂ ಎಲ್ಲ ಪೇಪರಲ್ಲೂ ಕೇಳಿದ್ದಾರೆ, ಐದರ್ 1 ಮಾರ್ಕ್ ಆರ್ MCQ. ಇಲ್ಲಿ ಕೇಳ್ತಾರಂಥದ್ದು ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗಿವ್ಸ್ ರೈಸ್ ಟು ಜಿಂಕ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್. ದ ರಿಯಾಕ್ಟೆಂಟ್ಸ್ ದಟ್ ಆರ್ ಆಕ್ಸಿಡೈಸ್ಡ್ ಆ್ಯಂಡ್ ರೆಡ್ಯೂಸ್ಡ್. ಫಸ್ಟ್ ಆಕ್ಸಿಡೈಸ್ಡ್ ಫೈಂಡ್ ಔಟ್ ಮಾಡಬೇಕು, ನೆಕ್ಸ್ಟ್ ರೆಡ್ಯೂಸ್ಡ್. ನೋಡಿ, ಜಿಂಕ್ ಆಕ್ಸೈಡ್ ಏನಾಗ್ತಾ ಇದೆ? ಆಕ್ಸಿಜನ್ನ ಲಾಸ್ ಮಾಡಿಕೊಂಡು ಜಿಂಕ್ ಆಗ್ತಾ ಇದೆ. ಸೊ ಜಿಂಕ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್. ಜಿಂಕ್ ಆಕ್ಸೈಡ್ ಏನಾಗಿದೆ? ರೆಡ್ಯೂಸ್ಡ್. ಓಕೆನಾ? ನೆಕ್ಸ್ಟ್ ನೋಡಿ, ಕಾರ್ಬನ್ ಆಕ್ಸಿಜನ್ನ ಆ್ಯಡ್ ಮಾಡ್ಕೊಳ್ತಿದೆ. ಸೊ ಕಾರ್ಬನ್ ಈಸ್ ಗೆಟ್ಟಿಂಗ್ ಆಕ್ಸಿಡೈಸ್ಡ್. ಅವ್ರು ಫಸ್ಟ್ ಕೇಳಿರೋಂಥದ್ದು ಆಕ್ಸಿಡೈಸ್ಡ್, ನೆಕ್ಸ್ಟ್ ಕೇಳಿರೋಂಥದ್ದು ರೆಡ್ಯೂಸ್ಡ್. ಸೊ ಸೀಕ್ವೆನ್ಸಲ್ಲಿ ನಾವು ಹೀಗೆ ಫೈಂಡ್ ಔಟ್ ಮಾಡಬೇಕು ಆನ್ಸರನ್ನು. ಸೊ ಇಲ್ಲಿ ಆಕ್ಸಿಡೈಸ್ಡ್ ಕಾರ್ಬನ್ನು, ರೆಡ್ಯೂಸ್ಡ್ ಜಿಂಕ್ ಆಕ್ಸೈಡ್. ಸೊ ಚೆಕ್ ಮಾಡಿ ಆಪ್ಷನ್. ನಿಮ್ಮ ಆಪ್ಷನಲ್ಲಿ ಮೊದಲು ಕಾರ್ಬನ್ನು, ನೆಕ್ಸ್ಟ್ ಜಿಂಕ್ ಆಕ್ಸೈಡ್ ಇರಬೇಕು. ಸೊ ಜಿಂಕ್ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಇದೆ, ಇದು ರೆಡ್ಯೂಸ್ಡ್ ಆಕ್ಸಿಡೈಸ್ಡ್ ಆಗುತ್ತೆ. ಅವ್ರು ಕೇಳಿರೋದು ಆಕ್ಸಿಡೈಸ್ ರೆಡ್ಯೂಸ್ಡ್. ಇಲ್ಲಿ ಕಾರ್ಬನ್ ಜಿಂಕ್ ಆಕ್ಸೈಡ್ ಇದೆ. ಸೊ ನಮ್ಮ ಆನ್ಸರ್ ಏನು ಹೇಳ್ತಾ ಇದೆ? ಕಾರ್ಬನ್ ಆ್ಯಂಡ್ ಜಿಂಕ್ ಆಕ್ಸೈಡ್. ಸೊ ಬಿ ಆಪ್ಷನ್ ಈಸ್ ಕರೆಕ್ಟ್. ಸಿ ಆಪ್ಷನಲ್ಲಿ ಜಿಂಕ್ ಅಂತ ಇದೆ. ಸೊ ಜಿಂಕ್ ಬಂದು ನಮ್ಮ ರಿಯಾಕ್ಟೆಂಟ್ ಅಲ್ಲ, ಪ್ರಾಡಕ್ಟಲ್ಲಿದೆ. ದಿಸ್ ಇಸ್ ನಾಟ್ ಕರೆಕ್ಟ್ ಆ್ಯಂಡ್ ಇದು ಕೂಡ ನಾಟ್ ಕರೆಕ್ಟ್. ಓಕೆ, ಸೊ ಈ ರೀತಿ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ಕೊಳ್ಳಿ. ಓಕೆ, ಮಾಡೆಲ್ ಪೇಪರ್ 3 ಸಾಲ್ವ್ ಮಾಡಬೇಕಾದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನು ನಾನೊಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೆ. ಅಂದರೆ ಎಕ್ಸ್ಪ್ಲನೇಷನ್ ಕರೆಕ್ಟಾಗಿ ಮಾಡಿದ್ದೆ, ಆಪ್ಷನ್ ಚೂಸ್ ಮಾಡಬೇಕಾದ್ರೆ ಬೈ ಮಿಸ್ಟೇಕ್ ಒಂದು ರಾಂಗ್ ಮಾಡಿದ್ದೆ. ಅದನ್ನು ನಾನು ಆ್ಯಕ್ಚುಲಿ ಕರೆಕ್ಟ್ ಮಾಡಿದ್ದೀನಿ. ಆ ವಿಡಿಯೋದು ಕ್ಯಾಪ್ಷನ್ ಆನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅಂದರೆ ಸಬ್ ಟೈಟಲ್ಸ್ ಆನ್ ಮಾಡಿದ್ರೆ, ಅಥವಾ ನಿಮಗೆ ಈ ಕಾಮ್ಯುನಿಟಿ ಏನದಲ್ಲೂ ಕೂಡ ಆ ಒಂದು ಕರೆಕ್ಟ್ ಆನ್ಸರ್ನ ಮೆನ್ಷನ್ ಮಾಡಿದ್ದೀನಿ. ಪ್ಲೀಸ್ ನೋಟ್ ದಟ್ ಚೇಂಜ್. ಓಕೆನಾ? ಸೊ ಈ ರೀತಿ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿದಾಗಲೂ ಕೂಡ ಸ್ವಲ್ಪ ಸಮಾಧಾನವಾಗಿ ಆನ್ಸರ್ ಮಾಡೋದ್ರಿಂದ ನಿಮ್ಮ ಆನ್ಸರ್ಸ್ ಕರೆಕ್ಟ್ ಆಗುತ್ತೆ. ನಾನು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿದ್ದೆ, ಬಟ್ ಚೂಸ್ ಮಾಡುವಾಗ ಬೈ ಮಿಸ್ಟೇಕ್ ಆಗಿ ಆಪ್ಷನ್ ಚೇಂಜ್ ಮಾಡಿದ್ದೆ. ಸೊ ಪ್ಲೀಸ್ ನೋಟ್ ದಟ್ ಚೇಂಜ್. ಓಕೆ, ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್. 15th ಕ್ವೆಶನ್ ನೋಡಿ. ವೆನ್ ಎಕ್ಸಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಡಿಸಾಲ್ವ್ಡ್ ಇನ್ ದ ಸೇಮ್ ಬೇಸಿಕ್ ಸೊಲ್ಯೂಷನ್. ನಿಮ್ಮ ಹತ್ರ ಆಲ್ರೆಡಿ ಬೇಸಿಕ್ ಸೊಲ್ಯೂಷನ್ ಇದೆ. ಬೇಸಿಕ್ ಸೊಲ್ಯೂಷನ್ ಅಂದರೆ ಏನಿರುತ್ತೆ? ಆಲ್ರೆಡಿ ಇದರಲ್ಲಿ OH ಮೈನಸ್ ಅಯಾನ್ಸ್ ಇದೆ ಈ ಒಂದು ಬೇಸಿಕ್ ಸೊಲ್ಯೂಷನಲ್ಲಿ. ಇದಕ್ಕೆ ನಾವು ಇನ್ನೂ ಕೂಡ ಎಕ್ಸೆಸ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಏನು? ಅಗೇನ್ ಇಟ್ ಈಸ್ ಅ ಬೇಸ್. ಸೊ ಎಕ್ಸ್ಟ್ರಾ ಬೇಸನ್ನು ಆ್ಯಡ್ ಮಾಡಿದಾಗಿದೆ ಏನಾಗುತ್ತೆ? ಮೋರ್ ಬೇಸಿಕ್ ಆಗುತ್ತೆ. ಏನಾಗುತ್ತೆ? ಮೋರ್ ಬೇಸಿಕ್ ಅಲ್ವಾ? ಅಂದರೆ ಬೇಸಿಕಲಿ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಆಪ್ಷನ್ ನೋಡಿ, ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಅಯಾನ್ ಇನ್ಕ್ರೀಸಸ್. ನಮ್ಮ ಆನ್ಸರ್ ಪ್ರಕಾರ ಇದು ಕರೆಕ್ಟು. ಲೆಟ್ಸ್ ಗೆಟ್ ಇನ್ ಟು ಅದರ್ ಆಪ್ಷನ್ಸ್ ಆಲ್ಸೋ. ಕಾನ್ಸಂಟ್ರೇಷನ್ ಆಫ್ H3O ಪ್ಲಸ್ ಅಂತ ಹೇಳ್ತಾ ಇದ್ದಾರೆ. ಬೇಸ್ಗೆ ಬೇಸ್ ಆ್ಯಡ್ ಮಾಡಿದ್ರೆ ಆಸಿಡಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗಲ್ಲ. H3O ಪ್ಲಸ್ ಅಂದರೆ ಹೈಡ್ರೋನಿಯಂ. ಸೊ ದಿಸ್ ಈಸ್ ರಾಂಗ್.
ನೆಕ್ಸ್ಟ್ ಪಿ ಎಚ್ ವ್ಯಾಲ್ಯೂ ಆಫ್ ಸೊಲ್ಯೂಷನ್ ಡಿಕ್ರೀಸಸ್. ಪಿ ಎಚ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಆ್ಯಸಿಡ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ರಾಂಗ್. ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಅಯಾನ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೇಸ್ಗೆ ಬೇಸ್ ಆ್ಯಡ್ ಮಾಡಿದ್ರೆ ಮೋರ್ ಬೇಸಿಕ್ ಆಗುತ್ತೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಓಕೆನಾ? ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಮೆನ್ಷನ್ ಎನಿ 2 ಮೆಥಡ್ಸ್ ಆಫ್ ಪ್ರಿವೆಂಟಿಂಗ್ ರ್ಯಾನ್ಸಿಡಿಟಿ. ರ್ಯಾನ್ಸಿಡಿಟಿ ಕೊರೋಷನ್ ಕಾನ್ಸೆಪ್ಟ್ 4 ಪೇಪರಲ್ಲಿ ಕಾಮನ್ ಆಗಿ ಕೊಟ್ಟಿದ್ದಾರೆ. ಸೊ ಯು ಮಸ್ಟ್ ನೋ ಅಬೌಟ್ ಇಟ್. ಓಕೆನಾ? ಮೆನ್ಷನ್ 2 ಮೆಥಡ್ಸ್ ಆಫ್ ಪ್ರಿವೆಂಟಿಂಗ್ ರ್ಯಾನ್ಸಿಡಿಟಿ. ಸೊ ರ್ಯಾನ್ಸಿಡಿಟಿನ ಪ್ರಿವೆಂಟ್ ಮಾಡಬೇಕಾದ್ರೆ ನೀವೇನು ಮಾಡ್ಬೋದು? ಯು ಕ್ಯಾನ್ ಫ್ಲಶ್ ದ ನೈಟ್ರೋಜನ್ ಗ್ಯಾಸ್. ಸೊ ಫ್ಲಶಿಂಗ್ ನೈಟ್ರೋಜನ್ ಗ್ಯಾಸ್ ಅಂತ ಬರೀರಿ. ಅಥವಾ ಕೀಪಿಂಗ್ ಫುಡ್ ಇನ್ ಏರ್ ಟೈಟ್ ಕಂಟೈನರ್. ಸೊ ಏರ್ ಟೈಟ್ ಕಂಟೈನರಲ್ಲಿ ಫುಡ್ಡನ್ನು ನೀವು ಇಡೋದ್ರಿಂದ ಕೂಡ ಏನಾಗುತ್ತೆ? ರ್ಯಾನ್ಸಿಡಿಟಿ ಪ್ರಿವೆಂಟ್ ಆಗುತ್ತೆ. ಸೊ ನೀವು ಬರಿಬೇಕು, ಕೀಪಿಂಗ್ ಫುಡ್ ಇನ್ ಅಂತ ಬರಿಬೇಕು. ಕೀಪಿಂಗ್ ದ ಫುಡ್ ಇನ್ ಏರ್ ಟೈಟ್ ಕಂಟೈನರ್ ಅಂತ ಬರಿಬೇಕು. ಓಕೆನಾ? ಸೊ ಇದಕ್ಕೆ ಹಾಫ್ ಮಾರ್ಕ್ಸ್ ಕ್ಯಾರಿ ಆಗುತ್ತೆ, 1 ಮಾರ್ಕ್ಸನ್ನ ಅಲಾಟ್ ಮಾಡಿರ್ತಾರೆ. ನೆಕ್ಸ್ಟ್, ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಕೀಟೋನ್. ಕೀಟೋನ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಬರೀರಿ. ಸೊ ಯಾವ ಕೀಟೋನ್ದು ಬರೀರಿ? ಹ್ಯಾವಿಂಗ್ 3 ಕಾರ್ಬನ್ ಆಟಮ್ಸ್. 3 ಕಾರ್ಬನ್ ಆಟಮ್ಸ್ ಇರುವಂಥ ಕೀಟೋನ್. ಸೊ 3 ಕಾರ್ಬನ್ ಬರ್ಕೊಳ್ಳೋಣ. ನೋಡಿ, 3 ಕಾರ್ಬನ್ ಬರ್ಕೊಂಡಿದ್ದೀವಿ. ಕೀಟೋನ್ ಯಾವಾಗಲೂ ಕೂಡ ಎಕ್ಸಿಸ್ಟ್ ಇನ್ ಬಿಟ್ವೀನ್ ಆ್ಯಂಡ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ CO. ಸೊ ನೋಡಿ, ಕೀಟೋನ್ ಬಂದು C+O ಇಲ್ಲಿ ರೆಪ್ರೆಸೆಂಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? C+O ನೋಡಿ, 3 ಕಾರ್ಬನ್ ಮೆನ್ಷನ್ ಮಾಡಿದ್ದೀನಿ ಅವ್ರು ಹೇಳಿದಾಗೆ. ಕೀಟೋನ್ ಗ್ರೂಪ್ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಕೀಟೋನ್ ಯಾವಾಗಲೂ ಬಿಟ್ವೀನಲ್ಲೇ ಬರುತ್ತೆ. ಓಕೆನಾ? ರೈಟ್. ಸೊ ನೆಕ್ಸ್ಟ್, ಕಾರ್ಬನ್ ಸುತ್ತ 4 ಬಾಂಡ್ಸ್ ಇರಬೇಕು. ಕಂಪ್ಲೀಟ್ ಮಾಡ್ತಿದ್ದೀನಿ ನೋಡಿ. 4 ಇಸ್ ಡನ್. ನೆಕ್ಸ್ಟ್ ಇಲ್ಲಿ 1 ಇದೆ, 2 3 4. ಇಲ್ಲಿ 1 ಇದೆ, 2 3 4. ಸೊ ಎಲ್ಲ ಕಡೆ ಈಗ ನೀವು ಹೈಡ್ರೋಜನ್ನ ಫಿಲ್ ಮಾಡಿ. ವಾಟ್ ಈಸ್ ದ ಫಾರ್ಮುಲಾ ಆಫ್ ದಿಸ್? ದ ಫಾರ್ಮುಲಾ ಈಸ್ ನೋಡಿ, 2 ಟೈಪ್ಸ್ ಬರಿಬೋದು. ಒಂದು CH3 CO CH3. 1 ಕಾರ್ಬನ್ 3 ಹೈಡ್ರೋಜನ್, 1 ಕಾರ್ಬನ್ ಆಕ್ಸಿಜನ್, 1 ಕಾರ್ಬನ್ 3 ಹೈಡ್ರೋಜನ್. ಓಕೆನಾ? ಅಥವಾ ಎಲ್ಲ ಕಾರ್ಬನ್ನ ಆ್ಯಡ್ ಮಾಡಿ C3, ಎಲ್ಲ ಹೈಡ್ರೋಜನ್ನ ಆ್ಯಡ್ ಮಾಡಿ H6 ಆ್ಯಂಡ್ ನಮ್ಮ ಓನ ಲಾಸ್ಟಲ್ಲಿ ಮೆನ್ಷನ್ ಮಾಡಿ. ದಿಸ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ಬಟ್ ಅವ್ರು ಕೇಳೋದು ಸ್ಟ್ರಕ್ಚರಲ್ ಫಾರ್ಮುಲಾ ಮಾತ್ರ. ಸೊ ಯು ನೀಡ್ ಟು ರೈಟ್ ದಿಸ್. ನೆಕ್ಸ್ಟ್, aqueous solution of HNO3 shows acidic character, but the solution of alcohol does not show acidic character. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸೊ ವೆರಿ ಇಂಪಾರ್ಟೆಂಟು ನೋಡಿ, HNO3ನಲ್ಲಿ ಆಸಿಡಿಕ್ ಕ್ಯಾರೆಕ್ಟರ್ ಇದೆ, ಆಲ್ಕೋಹಾಲ್ ಇದರಲ್ಲಿ ಆಸಿಡಿಕ್ ಕ್ಯಾರೆಕ್ಟರ್ ಇಲ್ಲ. HNO3 ಇದನ್ನು ನಾವೇನಾದರೂ ಆಕ್ವಿಯಸ್ ಸೊಲ್ಯೂಷನ್ ಅಂದರೆ ವಾಟರ್ಗೆ ಹಾಕಿದಾಗ ಏನಾಗುತ್ತೆ? ಆ್ಯಸಿಡನ್ನು ವಾಟರ್ಗೆ ಹಾಕಿದಾಗ ಏನಾಗುತ್ತೆ? ಇದೊಂದು ಆಕ್ವಿಯಸ್ ಸೊಲ್ಯೂಷನ್ ಆಗುತ್ತೆ. ದ ಮೊಮೆಂಟ್ ನೀವು ಆ್ಯಸಿಡನ್ನು ವಾಟರ್ಗೆ ಹಾಕಿದಾಗ H+ ಅಯಾನ್ಸ್ ಏನಾಗುತ್ತೆ? ಡಿಸೋಸಿಯೇಟ್ ಆಗುತ್ತೆ. H+ ಅಯಾನ್ಸು ಪ್ರೊಡ್ಯೂಸ್ ಆಗುತ್ತೆ. ಆದರೆ ಆಲ್ಕೋಹಾಲ್, ಲೆಟ್ ಅಸ್ ಟೇಕ್ ಎನಿ ಆಲ್ಕೋಹಾಲ್, ನೀವು ಯಾವ ಆಲ್ಕೋಹಾಲ್ ಬೇಕಾದರೂ ತೊಗೊಳ್ಬೋದು. ಸೇ ಫಾರ್ ಎಕ್ಸಾಂಪಲ್, ಇವಾಗ ನೀವು ಇಥನಾಲ್ ತಗೊಳ್ಳಿ, C2H5OH ಇಥನಾಲ್ ತಗೊಳ್ಳಿ. ಇಥನಾಲನ್ನು ನೀವೇನಾದರೂ ವಾಟರ್ಗೆ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಇಥನಾಲನ್ನು ವಾಟರ್ಗೆ ಹಾಕಿದಾಗ ಯಾವುದೇ ಕಾರಣಕ್ಕೂ ಏನು ಫಾರ್ಮ್ ಆಗಲ್ಲ ಅಂದರೆ ಇಲ್ಲಿ H+ ಅಯಾನ್ಸ್ ಇಲ್ಲಿ H+ ಅಯಾನ್ಸು ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಎಕ್ಸಾಂಪಲ್ ಏನು ಬರೀತೀರಾ ಅಂದರೆ, ಆಸಿಡ್ ಪ್ರೊಡ್ಯೂಸಸ್ H+ ಅಯಾನ್ಸ್ ಇನ್ ದ ವಾಟರ್, whereas alcohol do not produce H+ ions in the water. Hence, HNO3 shows acidic character, alcohol does not show acidic character ಅಂತ ಬರಿಬೇಕು. ಓಕೆನಾ? ರೈಟ್. ಆಲ್ಕೋಹಾಲ್ ಆಗಿರ್ಬೋದು ಅಥವಾ ಗ್ಲೂಕೋಸ್ ಆಗಿರ್ಬೋದು, ಇದರಲ್ಲಿ ಯಾವುದರಲ್ಲೂ ಕೂಡ H+ ಅಯಾನ್ಸು ಡಿಸೋಸಿಯೇಟ್ ಈಸಿಯಾಗಿ ಆಗೋದಿಲ್ಲ. ಓಕೆನಾ? ರೈಟ್. ನೆಕ್ಸ್ಟ್ ನೋಡಿ, ಅಪ್ಲಿಕೇಶನ್ ಟೈಪ್ ಕ್ವಶನ್ನು. ಬಟ್ ಈ ಕಾನ್ಸೆಪ್ಟ್ನ ತುಂಬ ಟ್ರಿಗರ್ ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಕೇಳಿದ್ದಾರೆ. ಅಬ್ಸರ್ವ್ ದ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್, ಆನ್ಸರ್ ದ ಕ್ವಶನ್ ಆಸ್ಡ್ ಅಂತ ಕೇಳ್ತಾ ಇದ್ದಾರೆ. ಕಾಂಪೌಂಡ್ಸ್ ಆಫ್ ಹೈಡ್ರೋಕಾರ್ಬನ್ ಯೂಸ್ಡ್ ಇನ್ ದ ಟಿಂಕ್ಚರ್ ಆಫ್ ಅಯೋಡಿನ್. ಸೊ ಟಿಂಕ್ಚರ್ ಆಫ್ ಅಯೋಡಿನ್ ಅಂತ ಒಂದು ಹಿಂಟ್ ಕೊಟ್ಟಿದ್ದಾರೆ. ಟಿಂಕ್ಚರ್ ಆಫ್ ಅಯೋಡಿನಲ್ಲಿ ಯೂಸ್ ಮಾಡುವಂಥ ಒಂದು ಹೈಡ್ರೋಕಾರ್ಬನ್ ಕಂಪೌಂಡ್ ಯಾವುದಪ್ಪ ಅಂದರೆ, ಇಟ್ ಈಸ್ ನನ್ ಅದರ್ ದೆನ್ ಇಥನಾಲ್, C2H5OH. C2H5OH ಅನ್ನು ಯೂಸ್ ಮಾಡ್ತಾರೆ. ಈ ಇಥನಾಲನ್ನು ಇನ್ನೊಂದು ವೇನಲ್ಲಿ ಬರೀಬೋದು, ದಟ್ ಈಸ್ CH3CH2OH. ಮ್ಯಾಮ್ ಇದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಇಥನಾಲ್ ನೋಡಿ, ಈತ್ ಅಂದರೆ 2 ಕಾರ್ಬನ್, ಆಲ್ ಅಂದರೆ OH. ಮುಗಿತಾ?
ಈತ್ ಆಗಿದೆ, ಆಲ್ ಆಗಿದೆ. ಕಾರ್ಬನ್ ಸುತ್ತ 4 ಬಾಂಡ್ಸ್ ಇರಬೇಕು. 1 ಆಗಿದೆ, 2 3 4, 1 ಆಗಿದೆ, 2 3 4. ನೋಡಿ C2H5OH ಅಂತಾದರೂ ಬರಿಬೋದು, ಅಥವಾ 1 ಕಾರ್ಬನ್ 3 ಹೈಡ್ರೋಜನ್, ಸೊ CH3, ಅಗೇನ್ 1 ಕಾರ್ಬನ್ 2 ಹೈಡ್ರೋಜನ್, CH2OH, ಎರಡೂ ಕೂಡ ಕರೆಕ್ಟ್. ಓಕೆ, ಸೊ ಈ ಇಥನಾಲ್ನ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡಿದಾಗ, ಆಯಿತಾ, ಅಥವಾ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ? ಮೊದಲನೇದಾಗಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅನ್ನೋದು ಡಿಹೈಡ್ರೇಟಿಂಗ್ ಏಜೆಂಟ್. ಏನಿದು? ಡಿಹೈಡ್ರೇಟಿಂಗ್ ಏಜೆಂಟ್. ಡಿಹೈಡ್ರೇಟಿಂಗ್ ಏಜೆಂಟ್ ಏನು ಮಾಡುತ್ತೆ? ವಾಟರ್ನ ರಿಮೂವ್ ಮಾಡುತ್ತೆ. ಈ ಎರಡೂ ಫಾರ್ಮುಲಾ ನೋಡಿ, ಎರಡು ಇಥನಾಲೆ. ಯಾವುದ್ರಲ್ಲಿ ನಿಮಗೆ ಸ್ಪಷ್ಟವಾಗಿ ವಾಟರ್ ಕಾಣ್ತಿದೆ? ಯು ಕ್ಯಾನ್ ಸಿ ವಾಟರ್ ಇನ್ ದಿಸ್ ಆರ್ ದಿಸ್ ಫಾರ್ಮುಲಾ. ನೋಡಿ, ಇಲ್ಲಿ ಈಸಿಯಾಗಿ ನಮಗೆ ವಾಟರ್ ಕಾಣ್ತಿದೆ ಅಲ್ವಾ? ಸೊ ಈ ವಾಟರ್ನ ನಾವು ರಿಮೂವ್ ಮಾಡಿಬಿಡೋಣ. ನೋಡಿ, ಇಲ್ಲಿ ಆಲ್ರೆಡಿ ರಿಮೂವ್ ಮಾಡಿದ್ದಾರೆ. ರಿಮೂವ್ ಮಾಡಿದಾಗ ನಮ್ಗೆ ಏನು ಉಳಿಯುತ್ತೆ? ಏನು ಉಳಿದಿದೆ ನೋಡಿ, 1 ಕಾರ್ಬನ್ ಆ್ಯಂಡ್ 1 ಕಾರ್ಬನ್, 2 ಕಾರ್ಬನ್ ಉಳಿದಿದೆ, 3 ಹೈಡ್ರೋಜನ್ ಪ್ಲಸ್ ಇಲ್ಲೊಂದು ಹೈಡ್ರೋಜನ್ ಇದೆ, 4 ಹೈಡ್ರೋಜನ್ ಉಳಿದಿದೆ. ಏನು ಉಳಿತು? C2H4. ಸೊ ಇಲ್ಲಿ ಎ ಏನು ಅಂತ ಐಡೆಂಟಿಫೈ ಮಾಡೋಕ್ಕೆ ಹೇಳಿದ್ದಾರೆ. ಎ ಈಸ್ C2H4. ವಾಟ್ ಈಸ್ ದಿಸ್ C2H4? ಇಟ್ ಈಸ್ ಈಥೀನ್. ಇದು ಈಥೀನ್. ಸೊ ಆ್ಯಂಡ್ ಈಥೀನ್ ಅನ್ನೋದು ಏನು? ಅನ್ಸ್ಯಾಚುರೇಟೆಡ್. ಅರ್ಥ ಆಯ್ತಾ? ಈಥೀನ್ ಅನ್ನೋದು ಅನ್ಸ್ಯಾಚುರೇಟೆಡ್. ವೆರಿ ಸಿಂಪಲ್. ನೆಕ್ಸ್ಟ್, ಇದೇ ಎ ಅಂದರೆ ಇಲ್ಲಿ ಈಥೀನ್ ಅಲ್ವಾ? ಸೊ ಈಥೀನ್ ಫಾರ್ಮುಲಾ ಏನು? C2H4. ಈ ಈಥೀನನ್ನು ಓಕೆ ನಾವು ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಹೈಡ್ರೋಜನ್ ಆ್ಯಡ್ ಮಾಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಹೈಡ್ರೋಜನ್ ಇದೆ, ನಿಕ್ಕಲ್ ಇದೆ, ಅಂದರೆ ಇದು ಹೈಡ್ರೋಜಿನೇಷನ್. ಸೊ ನಮ್ಮ ಹತ್ರ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇದೆ, ನಾವೇನು ಮಾಡ್ತಿದ್ದೀವಿ? ಹೈಡ್ರೋಜನನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಆ್ಯಸ್ ಎ ಕ್ಯಾಟಲಿಸ್ಟ್. ಈ ಹೈಡ್ರೋಜನನ್ನು 4 ಹೈಡ್ರೋಜನ್ ಆಟಮ್ಸ್ಗೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? C2H4 ಇರೋಂಥದ್ದು C2H6 ಆಗುತ್ತೆ. ಈ ಈಥೀನ್ ಅನ್ನೋದು ಇದು ಏನಾಗಿತ್ತು? ಫಸ್ಟ್ ಆಫ್ ಆಲ್ ಈಥೀನ್ ಆಗಿತ್ತು. ಈಗ C2H6 ಏನಾಗುತ್ತೆ? ದಿಸ್ ಬಿಕಮ್ಸ್ ಈಥೇನ್. ಈಥೇನ್ ಆಯಿತು, ಅಂದರೆ ಅನ್ಸ್ಯಾಚುರೇಟೆಡು ಸ್ಯಾಚುರೇಟೆಡ್ ಆಯಿತು. ಮುಗಿತಲ್ಲ? ಕ್ವಶನ್ ನೋಡಿ, ನೇಮ್ ಎ ಆ್ಯಂಡ್ ಬಿ ಅಂತ ಕೇಳ್ತಿದ್ದಾರೆ. ಎ ಏನು? ನಾನು ಆಲ್ರೆಡಿ ಮಾಡಿದ್ದೀನಿ, C2H4. ಬಿ ಈಸ್ C2H6. ನೆಕ್ಸ್ಟ್, ಐಡೆಂಟಿಫೈ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಪ್ರಾಡಕ್ಟ್ ಇನ್ ಎ ಆ್ಯಂಡ್ ಬಿ. ಎ ಅನ್ನೋದು ಏನು? C2H4 ಅಲ್ವಾ? ಇದು ಏನು? ಅನ್ಸ್ಯಾಚುರೇಟೆಡ್. C2H6 ಅನ್ನೋದು ಏನು? ದಿಸ್ ಈಸ್ ಈಥೇನ್. ದಿಸ್ ಈಸ್ ಸ್ಯಾಚುರೇಟೆಡ್. ಏನಿದು? ಸ್ಯಾಚುರೇಟೆಡ್. ಕ್ಲಿಯರ್ ಆಯ್ತಲ್ವಾ? ಐ ಥಿಂಕ್ ನಿಮಗೆ ಆನ್ಸರ್ಸ್ ಕ್ಲಿಯರಾಗಿ ಅರ್ಥ ಆಗಿದೆ. ಇದು ತುಂಬ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್. ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಬೇಕು. ಆನ್ಸರ್ಸ್ ನೀವು ಇಷ್ಟೇ ಬರೀಬೇಕಾಗಿರುವಂಥದ್ದು. ಬ್ಯಾಕ್ಗ್ರೌಂಡ್ ವರ್ಕ್ ಕಂಪ್ಲೀಟ್ ಮಾಡಬೇಕು. ಮೂವಿಂಗ್ ಆನ್ ಟು ನೆಕ್ಸ್ಟ್ ನೋಡಿ, 20th ಕ್ವೆಶನ್. ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಫಾರ್ ಲೆಡ್ ನೈಟ್ರೇಟ್ ಕಂಬೈನ್ ವಿತ್ ಪೊಟ್ಯಾಷಿಯಂ ಐಡೈಡ್. ಓಕೆ, ಲೆಡ್ ನೈಟ್ರೇಟು ಪೊಟ್ಯಾಷಿಯಂ ಐಡೈಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ? ಬ್ಯಾಲೆನ್ಸ್ ಮಾಡಿ. ವರ್ಡ್ ಈಕ್ವೇಷನ್ ಕೊಟ್ಟಿದ್ದಾರೆ, ನೀವು ಸ್ಕೆಲಿಟಲ್ ಈಕ್ವೇಷನ್ ಬರಿಬೇಕು. ಲೆಡ್ ನೈಟ್ರೇಟ್ ಫಾರ್ಮುಲಾ PbNO3 ಹೋಲ್ ಟ್ವೈಸ್. ಪೊಟ್ಯಾಷಿಯಂ ಐಡೈಡ್ ಫಾರ್ಮುಲಾ Ki. ಸೊ ಎರಡು ಕಂಬೈನ್ ಆದಾಗ ನೋಡಿ, ಅಯೋಡಿನ್ ಈ ಕಡೆ ಮೂವ್ ಆಗುತ್ತೆ, ನೈಟ್ರೇಟ್ ಈ ಕಡೆ ಮೂವ್ ಆಗ್ತಿದೆ. ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗುತ್ತೆ ಬೇಸಿಕಲಿ. ಓಕೆನಾ? ಸೊ ಆ್ಯಸ್ ಎ ರಿಸಲ್ಟ್ ಆಫ್ ಏನು ಫಾರ್ಮ್ ಆಗಿದೆ? ಲೆಡ್ ಅಯೋಡೈಡ್ PbI2 ಪ್ಲಸ್ ಪೊಟ್ಯಾಷಿಯಂ ನೈಟ್ರೇಟ್ KNO3 ಫಾರ್ಮ್ ಆಗಿದೆ. ಬ್ಯಾಲೆನ್ಸ್ ಮಾಡಬೇಕು. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಪಾಲಿಅಟಾಮಿಕ್ ಅಯಾನ್ಸ್ನ ಬ್ಯಾಲೆನ್ಸ್ ಮಾಡಬೇಕು. ಈಗ ಸಾಕಷ್ಟು ಪೇಪರ್ಗಳನ್ನು ಡಿಸ್ಕಸ್ ಮಾಡಿದ್ದೀನಲ್ವಾ, ಅದರಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ನೈಟ್ರೇಟ್ ನೋಡಿ 2 ಗ್ರೂಪ್ ಇದೆ, ಇಲ್ಲಿ ನೈಟ್ರೇಟ್ ಒಂದೇ ಗ್ರೂಪ್ ಇದೆ. ಸೊ ಇನ್ ಆರ್ಡರ್ ಟು ಮೇಕ್ 2 ನೈಟ್ರೇಟ್ ಗ್ರೂಪ್ ನಾನು 2 ಬರಿತಾ ಇದ್ದೀನಿ ಇನ್ ಫ್ರಂಟ್ ಆಫ್ ಇಟ್. ಈಗ 2 ಇಂಟು K 2K ಆಯಿತು, 2 ಇಂಟು ನೈಟ್ರೇಟ್ ಅಂದರೆ ಪಾಲಿಅಟಾಮಿಕ್ ಅಯಾನ್ ಬ್ಯಾಲೆನ್ಸ್ ಆಗಿದೆ. ಪೊಟ್ಯಾಷಿಯಂ ನೋಡಿ 2 ಆಗಿದೆ, ಬಟ್ ಇಲ್ಲಿ ಒಂದೇ ಇದೆ. ಸೊ ಇಲ್ಲಿ 2 ಬರೀರಿ. 2 ಇಂಟು ಪೊಟ್ಯಾಷಿಯಂ 2 ಪೊಟ್ಯಾಷಿಯಂ, 2 ಇಂಟು ಅಯೋಡಿನ್ 2 ಅಯೋಡಿನ್. ಪೊಟ್ಯಾಷಿಯಂ ಬ್ಯಾಲೆನ್ಸ್ ಆಯಿತು, ಅಯೋಡಿನ್ ಇನ್ಕ್ರೀಸ್ ಆಗಿದೆ. ಇಲ್ಲಿ ಅಯೋಡಿನ್ ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ. ಸೊ ಇಷ್ಟೇ. ಈಗ ಇದು ಕಂಪ್ಲೀಟ್ ಆಗಿ ಏನಾಗಿದೆ? ಬ್ಯಾಲೆನ್ಸ್ಡ್ ಈಕ್ವೇಷನ್. ಓಕೆನಾ? ಎಸ್. ನೆಕ್ಸ್ಟ್ ಏನು ಕೇಳಿದ್ದಾರೆ ಇಲ್ಲಿ? ಐಡೆಂಟಿಫೈ ದ ಟೈಪ್ ಆಫ್ ದಿಸ್ ರಿಯಾಕ್ಷನ್. ಯಾವ ಟೈಪ್ ಇದು? ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಯ್ತಲ್ವಾ? ಸೊ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಏನಿದು? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅವ್ರು ಏನು ಕೇಳ್ತಾ ಇದ್ದಾರೆ ಕ್ವಶನಲ್ಲಿ? ಗಿವ್ ರೀಸನ್ ಫಾರ್ ದ ಫಾಲೋಯಿಂಗ್ ಯೂಸ್ ಆಫ್ ಬೇಕಿಂಗ್ ಸೋಡಾ.
ಸೊ ಬೇಕಿಂಗ್ ಸೋಡಾನ 2 ಥಿಂಗ್ಸ್ಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ಒಂದು ಆ್ಯಂಟಾಸಿಡ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ, ಎರಡನೇದು ಬೇಕಿಂಗ್ ಪೌಡರ್ನ ಮಾಡೋಕ್ಕೆ ಕೂಡ ಯೂಸ್ ಮಾಡ್ತಿದ್ದೀವಿ. ಸೊ ಯಾಕೆ ಯೂಸ್ ಮಾಡ್ತಿದ್ದೀವಿ ಅಂತ ಕೇಳ್ತಾ ಇದ್ದಾರೆ. ವೈ ಡು ವಿ ಯೂಸ್ ಬೇಕಿಂಗ್ ಸೋಡಾ ಆಸ್ ಅನ್ ಆ್ಯಂಟಾಸಿಡ್? ರೀಸನ್ ಬರಿಬೇಕು. ಬಿಕಾಸ್ ಬೇಕಿಂಗ್ ಸೋಡಾ ಅನ್ನೋದೇನು ಬೇಸ್ ಅಲ್ವಾ. ಬಿಕಾಸ್ ಇಟ್ ನ್ಯೂಟ್ರಲೈಸಸ್, ಇದೇನು ಮಾಡುತ್ತೆ, ಇಟ್ ನ್ಯೂಟ್ರಲೈಸಸ್ excess of acid produced in the ಸ್ಟಮಕ್ಕಲ್ಲಿ ಪ್ರೊಡ್ಯೂಸ್ ಆಗುವಂಥ ಎಕ್ಸೆಸ್ ಆಫ್ ಆ್ಯಸಿಡನ್ನು ಬೇಕಿಂಗ್ ಸೋಡಾ ಬೀಯಿಂಗ್ ಅನ್ ಆ್ಯಂಟಾಸಿಡ್ ಏನು ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ. ಬಿಕಾಸ್ ಇಟ್ ನ್ಯೂಟ್ರಲೈಸಸ್ ಎಕ್ಸೆಸ್ ಆಫ್ ಆ್ಯಸಿಡ್ ಪ್ರೊಡ್ಯೂಸ್ಡ್ ಇನ್ ಸ್ಟಮಕ್ ಅಂತ ಬರೀರಿ, ಇನ್ ಸ್ಟಮಕ್. ಓಕೆನಾ, ಕ್ಲಿಯರ್. ಮೂವಿಂಗ್ ಟು ನೆಕ್ಸ್ಟ್, ಯಾಕೆ ಆ್ಯಸ್ ಎ ಬೇಕಿಂಗ್ ಪೌಡರ್ಲಿ ಯೂಸ್ ಮಾಡ್ತಾರೆ? ಸೊ ಬೇಕಿಂಗ್ ಪೌಡರಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಬಿಕಾಸ್ ಬೇಕಿಂಗ್ ಪೌಡರಲ್ಲಿ ಬೇಕ್ ಆಗಬೇಕಾದ್ರೆ ಏನಾಗುತ್ತೆ, ಸೊ ಯು ಹ್ಯಾವ್ ಟು ರೈಟ್ ಸೊ ಆ್ಯಸ್ ಎ ಬೇಕಿಂಗ್ ಪೌಡರ್ ಇನ್ ಬೇಕರೀಸ್, ಬಿಕಾಸ್ ಬೇಕಿಂಗ್ ಪೌಡರ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್. ಏನು ಮಾಡುತ್ತೆ, ಇಟ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಮೊದಲನೇದಾಗಿ ಬ್ಯಾಟರ್ನ ರೈಸ್ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸಸ್ ದ ಸೈಜ್ ಆಫ್ ದ ಬ್ಯಾಟರ್. ಸೊ ಬ್ಯಾಟರ್ ಸೈಜ್ ಇನ್ಕ್ರೀಸಸ್ and it makes the bakery products fluffy and spongy ಆಗಿರುತ್ತೆ. ಸೊ ಬೇಕ್ರಿನಲ್ಲಿ ನಾವು ತಿನ್ನುವಂಥ ಕೇಕ್ ಆಗಿರ್ಬೋದು, ಬ್ರೆಡ್ ಬನ್ನೆಲ್ಲ ಸ್ಪಾಂಜಿ ಫ್ಲಫಿ ಆಗಿರುತ್ತೆ. ಯಾಕೆ, ಬೇಕಿಂಗ್ ಪೌಡರ್ ಯೂಸ್ ಮಾಡಿರ್ತಾರೆ. ಬೇಕಿಂಗ್ ಪೌಡರು ಬೇಕ್ ಆಗಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ ಆ್ಯಂಡ್ ಇದು ಬ್ಯಾಟರ್ದು ಸೈಜ್ ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಈ ಬ್ಯಾಟರಲ್ಲಿ ಪೋರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಆ್ಯಸ್ ಎ ರಿಸಲ್ಟ್ ಆಫ್ ಇಟ್ ವಿಲ್ ಬಿ ಫ್ಲಫಿ ಆ್ಯಂಡ್ ಸ್ಪಾಂಜಿ. ಓಕೆನಾ. ನೆಕ್ಸ್ಟ್ ಡಯಾಗ್ರಾಮ್ ಎಲ್ಲದಲ್ಲೂ ಫ್ರೀಕ್ವೆಂಟ್ ಆಗಿ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ಲೇ ಕೇಳಿದರೆ, ಫೋಕಸ್ ಆನ್ ಇಟ್. ನೆಕ್ಸ್ಟ್ ಕ್ವೆಶನ್, ವೈಲ್ ಡೈಲ್ಯೂಟಿಂಗ್ ಅನ್ ಆ್ಯಸಿಡ್ ವಾಟರ್ ಶುಡ್ ನಾಟ್ ಬಿ ಆ್ಯಡೆಡ್ ಟು ಆ್ಯಸಿಡ್ ಬಟ್ ಆ್ಯಸಿಡ್ ಶುಡ್ ಬಿ ಆ್ಯಡೆಡ್ ಟು ವಾಟರ್. ಯಾಕೆ ಅಂತ ಕೇಳ್ತಾ ಇದ್ದಾರೆ. ತುಂಬ ಇಂಪಾರ್ಟೆಂಟು, ತುಂಬ ವರ್ಷಗಳಿಂದ ಈ ಕ್ವೆಶನನ್ನು ಕೇಳ್ತಾ ಬಂದಿದ್ದಾರೆ. ಸೊ ನೀವು ಏನು ಬರಿಬೇಕು, ವಾಟ್ ಡು ಯು ರೈಟ್, ನೀವು ಬರಿಬೇಕು. ಸೊ ಏನಂತಂದರೆ ಅವ್ರು ಹೇಳ್ತಾ ಇದ್ದಾರೆ, ವಾಟರ್ನ ಆ್ಯಸಿಡ್ಗೆ ಹಾಕಬಾರ್ದು, ಆ್ಯಸಿಡನ್ನೇ ವಾಟ್ರಿಗೆ ಹಾಕಬೇಕು. ಫಸ್ಟ್ ಪಾಯಿಂಟ್ ಏನು ಬರಿತೀರಾ, ಡೈಲ್ಯೂಷನ್ ಈಸ್ ಹೈಲಿ ಎಕ್ಸೋಥರ್ಮಿಕ್ ಅಂತ ಬರಿಬೇಕು. ಡೈಲ್ಯೂಷನ್ ಈಸ್ ಹೈಲಿ ಎಕ್ಸೋಥರ್ಮಿಕ್. ಎಕ್ಸೋಥರ್ಮಿಕ್ ಅಂದರೆ ತುಂಬ ಹೀಟ್ ರಿಲೀಸ್ ಆಗುತ್ತೆ. ಓಕೆನಾ. ಎರಡನೇ ಪಾಯಿಂಟ್ ಬರಿತೀರಾ, ಇಫ್ ವಿ ಆ್ಯಡ್ ವಾಟರ್ ಟು ಆ್ಯಸಿಡ್ ಏನಾಗುತ್ತೆ, ದ ಹೀಟ್ ರಿಲೀಸ್ಡ್ ಎಕ್ಸೋಥರ್ಮಿಕ್ ಅಂತ ಹೇಳಿದೆ ಅಲ್ವಾ. ಸೊ ದ ಹೀಟ್ ರಿಲೀಸ್ಡ್, ದ ಮೊಮೆಂಟ್ ನೀವು ವಾಟರ್ನ ಆ್ಯಸಿಡ್ಗೆ ಹಾಕಿದ ತಕ್ಷಣ ಹೀಟ್ ರಿಲೀಸ್ ಆಗುತ್ತೆ. ದ ಹೀಟ್ ರಿಲೀಸ್ ಕ್ಯಾನ್ ಬ್ರೇಕ್ ದ ಗ್ಲಾಸ್. ಸೊ ಗ್ಲಾಸ್ ಕಂಟೈನರ್ನ ಬ್ರೇಕ್ ಮಾಡ್ಬೋದು. ಆ್ಯಂಡ್ ಆ್ಯಸಿಡ್ ಸ್ಪ್ಲಾಶ್ ಆಗುತ್ತೆ and cause burns. Acid splash and cause burns. ಓಕೆ. ಸೊ ನಿಮಗೆ ಬರ್ನ್ ಮಾಡುತ್ತೆ, ನಿಮ್ಮ ಸ್ಕಿನ್ ಎಲ್ಲ ಬರ್ನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಇಲ್ಲಿ ಬರಿಬೇಕು. ನೆಕ್ಸ್ಟು, ವಿ ಶುಡ್ ಆ್ಯಡ್ ಆ್ಯಸಿಡ್ ಟು ವಾಟರ್ ಡ್ರಾಪ್ ಬೈ ಕಾನ್ಸ್ಟ್ಯಾಂಟ್ ಸ್ಟರ್ರಿಂಗ್ ಅಂತ ಬರಿಬೇಕು. ಸೊ ಇದನ್ನು ಮಾಡಬಾರ್ದು. ವಾಟ್ ಯು ಹ್ಯಾವ್ ಟು ಡೂ, ಹೆನ್ಸ್ ವಿ ಶುಡ್ add acid to water drop by drop by stirring. ಕಾನ್ಸ್ಟ್ಯಾಂಟ್ ಅಂದರೆ ಕಂಟಿನ್ಯೂಸ್ ಆಗಿ ನೀವು ಸ್ಟಿರ್ ಮಾಡ್ತಾ ಇರಬೇಕು. ಡ್ರಾಪ್ ಬೈ ಡ್ರಾಪ್ ನೀವು ಆ್ಯಸಿಡನ್ನು ವಾಟರ್ಗೆ ಆ್ಯಡ್ ಮಾಡಿದ್ರೆ ಅದು ಡೈಲ್ಯೂಟೆಡ್ ಆ್ಯಸಿಡ್ ಆಗಿ ಪ್ರಿಪೇರ್ ಆಗುತ್ತೆ. ಓಕೆನಾ. ಮೂವಿಂಗ್ ಟು ನೆಕ್ಸ್ಟ್, ನೋಡಿ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋಂಥ ಕ್ವಶನ್, ಬಟ್ ವೆರಿ ಈಸಿ. ಅಮಾಂಗ್ 1 molar ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಅಸಿಟಿಕ್ ಆ್ಯಸಿಡ್, ವಿಚ್ ಆಫ್ ದ ಆ್ಯಸಿಡ್ ಈಸ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ವಿಚ್ ಆಫ್ ದ ಆ್ಯಸಿಡ್ ಈಸ್ ವೀಕ್? ವೆರಿ ಕ್ಲಿಯರ್ ಮಕ್ಕಳ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಯಾವಾಗಲೂ ಸ್ಟ್ರಾಂಗ್ ಆ್ಯಸಿಡ್, ಅಸಿಟಿಕ್ ಆ್ಯಸಿಡ್ ಯಾವಾಗಲೂ ವೀಕ್ ಆ್ಯಸಿಡ್. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಇದು ಯಾಕೆ ಸ್ಟ್ರಾಂಗ್ ಆ್ಯಸಿಡು, ಹೈಡ್ರೋಕ್ಲೋರಿಕ್ ಆ್ಯಸಿಡು ಸ್ಟ್ರಾಂಗ್ ಆ್ಯಸಿಡ್ ಯಾಕೆ
ಅಸಿಟಿಕ್ ಆ್ಯಸಿಡು ವೀಕ್ ಆ್ಯಸಿಡ್ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ವೆರಿ ಯುನೋ ಈಸಿ ಟು ಅನಲೈಸ್. ಯಾಕೆ ಅಂದರೆ ಸ್ಟ್ರಾಂಗ್ ಆ್ಯಸಿಡ್ ಏನು ಮಾಡುತ್ತೆ, ಇಟ್ ವಿಲ್ ಆ್ಯಕ್ಚುಲಿ ಡಿಸೋಸಿಯೇಟ್ ಇಟ್ಸ್ ಅಯಾನ್ಸ್ ಕಂಪ್ಲೀಟ್ಲಿ ಇನ್ ದ ವಾಟರ್. ಆಯಿತಾ? ಫಾರ್ ಎಕ್ಸಾಂಪಲ್ ಇವಾಗ HCl ವಾಟರ್ಗೆ ನಾವು ಡ್ರಾಪ್ ಬೈ ಡ್ರಾಪು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಇಟ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಅಂದರೆ ಏನು, ಸಪರೇಟ್ ಅಂತ. ಇಟ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ H plus ions in the water. ಓಕೆ, ಕಂಪ್ಲೀಟ್ ಡಿಸೋಸಿಯೇಟ್ ಆಗುತ್ತೆ. ಅದೇ ನಾವು ಅಸಿಟಿಕ್ ಆ್ಯಸಿಡ್, ವೀಕ್ ಆ್ಯಸಿಡ್ ಅಲ್ವಾ, ಅಸಿಟಿಕ್ ಆ್ಯಸಿಡ್ ಫಾರ್ಮುಲಾ CH3COOH. ಇದನ್ನು ನೀವೇನಾದರೂ ವಾಟರ್ಗೆ ಹಾಕಿದ್ರೆ ಏನಾಗುತ್ತೆ, ಇಟ್ ಪಾರ್ಷಿಯಲಿ ಡಿಸೋಸಿಯೇಟ್, ಪಾರ್ಷಿಯಲಿ ಅಂದರೆ ಅರ್ಧಂಬರ್ಧ, ಇಟ್ ಪಾರ್ಷಿಯಲಿ ಡಿಸೋಸಿಯೇಟ್ H plus ions ಎಲ್ಲಿ, ಇನ್ ವಾಟರ್ ಅಂತ ಬರೀರಿ. ಇನ್ ವಾಟರ್ ಎರಡೂ ಕಡೆನೂ ಬರಿಬೇಕು, ಇನ್ ವಾಟರ್ ಅಂತ. ಆಯಿತಾ? ಸೊ ವೆರಿ ಕ್ಲಿಯರ್. ಹೈಡ್ರೋಕ್ಲೋರಿಕ್ ಸ್ಟ್ರಾಂಗು, ಅಸಿಟಿಕ್ ವೀಕ್. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬೀಯಿಂಗ್ ಎ ಸ್ಟ್ರಾಂಗ್ ಆ್ಯಸಿಡ್ ಡಿಸೋಸಿಯೇಟ್ ಕಂಪ್ಲೀಟ್ಲಿ, ಇಟ್ ಪಾರ್ಷಿಯಲಿ ಡಿಸೋಸಿಯೇಟ್ ಏನನ್ನ, H plus ionsನ್ನು. ಕ್ಲಿಯರ್ ಆಯ್ತಲ್ವಾ? ಮೂವಿಂಗ್ ಟು ನೆಕ್ಸ್ಟ್. ಒನ್ ಟೆಸ್ಟ್ ಟ್ಯೂಬ್ ಹ್ಯಾಸ್ ದ ಡಿಸ್ಟಿಲ್ಡ್ ವಾಟರ್ ವೇರ್ ಆಸ್ other 2 test tubes have acidic and basic solution. ಸೊ ಒಂದು ಟೆಸ್ಟ್ ಟ್ಯೂಬಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಡಿಸ್ಟಿಲ್ಡ್ ವಾಟರ್ ಇದೆಯಂತೆ, ಇನ್ನೆರಡು ಟೆಸ್ಟ್ ಟ್ಯೂಬಲ್ಲಿ ಒಂದಲ್ಲಿ ಆ್ಯಸಿಡ್ ಇದೆಯಂತೆ, ಇನ್ನೊಂದರಲ್ಲಿ ಬೇಸ್ ಇದೆಯಂತೆ. ಹೌ ಕ್ಯಾನ್ ದ ನೇಚರ್ ಆಫ್ ದೀಸ್ 3 ಸೊಲ್ಯೂಷನ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಬೈ ಯೂಸಿಂಗ್ ರೆಡ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್. ಅಂದರೆ ನಿಮ್ಮ ಹತ್ರ ರೆಡ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್ ಇದೆ, ಇದನ್ನು ಯೂಸ್ ಮಾಡಿಕೊಂಡು ಹೇಗೆ ನೀವು ಐಡೆಂಟಿಫೈ ಮಾಡ್ತೀರಾ, ಅಂದರೆ ಯಾವುದು ಆ್ಯಸಿಡು ಯಾವುದು ಬೇಸು ಅಂತ ಹೇಗೆ ಐಡೆಂಟಿಫೈ ಮಾಡ್ತೀರಾ. ವೆರಿ ಸಿಂಪಲ್ ಮಕ್ಕಳ. ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇದನ್ನು ನೀವು ABC ಅಂತ ತಗೊಳ್ಳಿ. ಸೊಲ್ಯೂಷನ್ 3 ಟೆಸ್ಟ್ ಟ್ಯೂಬ್ಸ್, ಇಫ್ ವಿ ಕನ್ಸಿಡರ್ 3 ಟೆಸ್ಟ್ ಟ್ಯೂಬ್ಸ್ ಆಸ್ ABC, and if we take the red litmus paper and dip in the test tube A, and also if I take the blue litmus paper and dip in the test tube A, if my red and blue litmus paper are not showing any change in color, then my solution A is what? It is containing distilled water. ಯಾಕೆ distilled water ಏನಾಗಲ್ಲ, it does not show any change in the color of red and blue litmus paper. ಅರ್ಥ ಆಯ್ತಾ? when we dip red and blue litmus paper in solution A, if it does not change its color, then it is distilled water. Again take the blue litmus in the dip the blue litmus in the solution B. Take alla dip anta bariri. If we dip the blue litmus paper in the solution B, if blue litmus paper does not show any change in the color, then the solution B is basic. ಯಾಕೆಂದರೆ ಅವನೇ ಹೇಳಿದ್ದಾನೆ ಒಂದರಲ್ಲಿ ಆ್ಯಸಿಡ್ ಇದೆ ಒಂದರಲ್ಲಿ ಬೇಸ್ ಇದೆ, ಇವೆರಡರಲ್ಲಿ ಯಾವ್ದು ಆ್ಯಸಿಡ್ ಯಾವ್ದು ಬೇಸ್ ಅಂತ ಗೊತ್ತಾಗಲ್ಲ. ನೀವು ಬ್ಲೂನ ಇದರಲ್ಲಿ ಡಿಪ್ ಮಾಡಿದಾಗ ಬ್ಲೂನೇ ಇದ್ದರೆ ಇದೇನಾಗುತ್ತೆ, ವಾಟ್ ವಿಲ್ ಇಟ್ ಹ್ಯಾಪನ್, ಇಟ್ ವಿಲ್ ಬಿ ಬೇಸಿಕ್ ಸೊಲ್ಯೂಷನ್ ಓನ್ಲಿ. ಒಂದು ವೇಳೆ ನೀವೇನಾದರೂ ಬ್ಲೂ ಡಿಪ್ ಮಾಡೋ ಬದಲು ರೆಡ್ಡನ್ನು ಡಿಪ್ ಮಾಡಿದಾಗ, ಒಂದು ವೇಳೆ ಈ ರೆಡ್ ಲಿಟ್ಮಸ್ ಪೇಪರ್ ಏನಾದರೂ ಬ್ಲೂ ಕಲರ್ಗೆ ಚೇಂಜ್ ಆಗ್ತಿದೆ ಅಂದರೆ ಏನಾಯಿತು, ಅಗೇನ್ ಇಟ್ ಈಸ್ ಬೇಸಿಕ್. ಇದನ್ನು ಡಿಫೈನ್ ಮಾಡಿ. ನೆಕ್ಸ್ಟ್, ಇಫ್ ಐ ಡಿಪ್ ದ ನಾವು ಬ್ಲೂ ಲಿಟ್ಮಸ್ ಪೇಪರ್ ಇನ್ ಸೊಲ್ಯೂಷನ್ ಸಿ and my solution C is changing the color of the blue litmus paper to red, then definitely what kind of solution it is? Acidic solution. ಈಗ ನಾನು ಎಕ್ಸ್ಪ್ಲೈನ್ ಮಾಡೋದನ್ನೇ ನಿಮಗೆ ಹೇಗೆ ಇದು ಅರ್ಥ ಆಯಿತು ಹಾಗೆ ಇದನ್ನು ಬರೀರಿ. ಸೊ ಅಸಿಡಿಕ್ ಸೊಲ್ಯೂಷನಲ್ಲಿ ಬ್ಲೂ ಇಟ್ಟಾಗ ರೆಡ್ ಆಯಿತು, ಸೊ ರೆಡ್ಡನ್ನು ಡಿಪ್ ಮಾಡಿದಾಗ ರೆಡ್ ರಿಮೈನ್ಸ್ ಆ್ಯಸ್ ಇಟ್ ಈಸ್, ಇಟ್ ಡಸ್ ನಾಟ್ ಶೋ ಎನಿ ಚೇಂಜ್ ಇನ್ ದ ಕಲರ್. ಓಕೆನಾ? ಇದನ್ನು ನೀವು ಡಿಫೈನ್ ಮಾಡಿ. ನೆಕ್ಸ್ಟ್, ಡಿಫೈನ್ ದ ಫಾಲೋಯಿಂಗ್ ಅಂತ ಕೊಟ್ಟು ಸ್ಟ್ರಕ್ಚರಲ್ ಐಸೋಮರ್ಸ್, ಹಿಸ್ಟರಿಫಿಕೇಶನ್, ಮಿಸಲ್ಸ್ ಅಂತ ಕೊಟ್ಟಿದ್ದಾರೆ. ಪ್ರೀವಿಯಸ್ ಮಾಡೆಲ್ ಪೇಪರ್ 3ನಲ್ಲೂ ಕೂಡ ಐಸೋಮರ್ಸ್ ಕಾನ್ಸೆಪ್ಟ್ ಇದೆ. ಏನು ಹೇಳಿದ್ದೆ? ಹೈಡ್ರೋಕಾರ್ಬನ್ಸ್, ನಿಮಗೆ ಆ ಒಂದು ಪೇಪರಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೈಡ್ರೋಕಾರ್ಬನ್ಸ್ ವಿಚ್ ಹ್ಯಾಸ್ ಸೇಮ್ ನಾನು ಶಾರ್ಟ್ ಫಾರ್ಮಲ್ಲಿ ಬರಿತೀನಿ ಈಗ, ಮಾಲಿಕ್ಯುಲರ್ ಫಾರ್ಮುಲಾ ಬಟ್
ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಇದು ಡೆಫಿನೇಷನ್ ಆಫ್ ಐಸೋಮರ್. ಇದನ್ನು ಎಕ್ಸಾಮಲ್ಲಿ ಫುಲ್ ಬರೀರಿ. ಸ್ಟ್ರಕ್ಚರಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ. ಈಸ್ಟರಿಫಿಕೇಶನ್ ಅಂದರೆ ಏನು? ವಾಟ್ ಈಸ್ ಈಸ್ಟರಿಫಿಕೇಶನ್? ನಾನು ಆಲ್ರೆಡಿ ಇದನ್ನು ಕೂಡ ನಿಮಗೆ ಲಾಸ್ಟ್ ಪೇಪರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಿಕಾಸ್ ಲಾಸ್ಟ್ ಪೇಪರಲ್ಲೂ ಕೂಡ ಈಸ್ಟರಿಫಿಕೇಶನ್ ಬಗ್ಗೆ ಕೇಳಿದರು. ಸೊ ವಾಟ್ ಈಸ್ ಈಸ್ಟರಿಫಿಕೇಶನ್ ಅಂದರೆ ಇಟ್ ಈಸ್ ಆ್ಯಕ್ಚುಲಿ ಎ ಕೆಮಿಕಲ್ ರಿಯಾಕ್ಷನ್. ಸೊ ಇಟ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್ ವೇರ್ ಈಸ್ಟರ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ರಿಯಾಕ್ಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂಡ್ ಆಲ್ಕೋಹಾಲ್. ನೀವು ಹೀಗೂ ಬರಿಬೋದು, ವೆನ್ carboxylic acid, or let me write in this form. ಸೊ ಆಗಲೇ ಎಕ್ಸ್ಪ್ಲೇನ್ ಮಾಡಿದಾಗ ಬರೆಯೋದ್ರಿಂದ ಸ್ವಲ್ಪ ಐ ಥಿಂಕ್ ನನಗೆ ಅದು ಬೆಟರ್ ಆನ್ಸರ್ ಅಂತ ಅನಿಸುತ್ತೆ. ಸೊ ಏನು ಬರೀಬೋದು, ಬೇಸಿಕಲಿ ಇದೊಂದು ಕೆಮಿಕಲ್ ಪ್ರಾಸೆಸ್ ಅಲ್ವಾ. ಸೊ ಬರ್ಕೊಳ್ಳಿ, ಇಟ್ ಈಸ್ ಎ ಕೆಮಿಕಲ್ ಪ್ರಾಸೆಸ್. ಇಟ್ ಈಸ್ ಎ ಕೆಮಿಕಲ್ ಪ್ರಾಸೆಸ್ ಇನ್ ವಿಚ್ ಏನಾಯಿತು, ಇನ್ ವಿಚ್ ಈಸ್ಟರ್ಸ್ ಆರ್ ಪ್ರೊಡ್ಯೂಸ್ಡ್. ಈಸ್ಟರಿಫಿಕೇಶನ್ ಅಲ್ಲಿ ಏನಾಗುತ್ತೆ, ಈಸ್ಟರ್ ಪ್ರೊಡ್ಯೂಸ್ ಆಗುತ್ತೆ. ವೆನ್ ಎ ಕಾರ್ಬಾಕ್ಸಿಲಿಕ್ ಆಸಿಡ್, ಒಂದು ಕಾರ್ಬಾಕ್ಸಿಲಿಕ್ ಆಸಿಡು ಓಕೆ ರಿಯಾಕ್ಟ್ಸ್ ವಿತ್ ಆಲ್ಕೋಹಾಲ್. ಕಾರ್ಬಾಕ್ಸಿಲಿಕ್ ಆಸಿಡ್ ಯಾವಾಗ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆಗುತ್ತೆ ಆಗ ಫಾರ್ಮ್ ಆಗುವಂಥ ಒಂದು ಈಸ್ಟರನ್ನು ಈಸ್ಟರಿಫಿಕೇಶನ್ ಪ್ರಾಸೆಸ್ಸಲ್ಲಿ ನಾವು ಡಿಫೈನ್ ಮಾಡಬಹುದು. ಓಕೆನಾ? ಕ್ಲಿಯರ್ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಬಂದು ಮಿಸ್ಸೆಲ್. ವಾಟ್ ಈಸ್ ಮಿಸ್ಸೆಲ್ ಅಂತ ಕೇಳ್ತಾರೆ. ಬೇಸಿಕಲಿ ನಾನು ಸೋಪ್ಸ್ ಬಗ್ಗೆ ಇಂದಿನ ಪೇಪರಲ್ಲಿ ಕೇಳಿದ್ರು, ಆಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮಿಸ್ಸೆಲ್ಸ್ ಅನ್ನೋದೇನು, ದೀಸ್ ಆರ್ ಅಗ್ರಿಗೇಟ್ ಸ್ಟ್ರಕ್ಚರ್ಸ್. ಅಗ್ರಿಗೇಟ್ ಅಂದರೆ ಏನು, ಸೋಪ್ ಹತ್ರ ಡರ್ಟ್ ಆದರೆ ಡರ್ಟ್ ಹತ್ರ ನೋಡಿ ಈ ರೀತಿ ಎಲ್ಲ ಸೋಪ್ ಸ್ಟ್ರಕ್ಚರ್ಸು ಕೂಡ ಏನಾಗುತ್ತೆ, ಹೋಗಿ ಅಸೆಂಬಲ್ ಆಗುತ್ತೆ. ಸೊ ಈ ರೀತಿ ಫಾರ್ಮ್ ಆದಂಥ ಈ ಸರ್ಕ್ಯುಲಾರ್ ಅಗ್ರಿಗೇಟ್ ಸ್ಟ್ರಕ್ಚರ್, ದೀಸ್ ಆರ್ ಬರ್ಕೊಳ್ಳಿ ಸರ್ಕ್ಯುಲಾರ್ ಅಗ್ರಿಗೇಟ್ ಸ್ಟ್ರಕ್ಚರ್ formed when soap is dissolved in water. dissolved in water. ಅಥವಾ ನೀವು ಬರಿಬೋದು, ಯು ಕ್ಯಾನ್ ಆಲ್ಸೋ ರೈಟ್ ಇನ್ ದಿಸ್ ವೇ, ವೆನ್ ಅನ್ ಹೈಡ್ರೋಫೋಬಿಕ್ ಎಂಡ್ ಅಂಡ್ ಹೈಡ್ರೋಫಿಲಿಕ್ ಎಂಡ್ ವಿಲ್ ಅಟ್ಯಾಚ್ ಟು ಆಯಿಲ್ ಆ್ಯಂಡ್ ವಾಟರ್ ಅಂತ ಕೂಡ ಬರಿಬೋದು. ನಿಮಗೆ ಏನು ಕರೆಕ್ಟ್ ಅನಿಸುತ್ತೆ ಅದನ್ನ ಬರೀರಿ, ಬಟ್ ಅದು ಆನ್ಸರು ಪರ್ಫೆಕ್ಟ್ ಆಗಿರಬೇಕು. ವೇ ಡಿಫ್ರೆಂಟ್ ಆದರೂ ಪರವಾಗಿಲ್ಲ. ಓಕೆನಾ? ಸೊ ದೀಸ್ ಆರ್ ದ ಸರ್ಕ್ಯುಲಾರ್ ಅಗ್ರಿಗೇಟ್ ಸ್ಟ್ರಕ್ಚರ್ ಫಾರ್ಮಡ್ ವೆನ್ ಸೋಪ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್ ಕಂಟೈನಿಂಗ್ ಆಯಿಲ್ ಆರ್ ಡರ್ಟ್ ಅಂತ ಬರೀರಿ. ಕಂಟೈನಿಂಗ್ ಆಯಿಲ್ ಆರ್ ಡರ್ಟ್. ಓಕೆನಾ? ಎಸ್, ಮೂವಿಂಗ್ ಆನ್ ಟು ನೆಕ್ಸ್ಟ್. ವಾಟ್ ಈಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್? ಸೊ ನೀವು ಶಾರ್ಟಾಗಿ ಬರೀಬೋದು ಇದಕ್ಕೆ, an atom or group of atoms substituted by one another. ಓಕೆನಾ? ವಿ ಕಾಲ್ ದಿಸ್ ಆಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆನಾ? ನೆಕ್ಸ್ಟ್, ನೇಮ್ ದ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಅಂಡ್ ರೈಟ್ ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ. ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಬಂದು ಮೀಥೇನ್ ಮಕ್ಕಳ, ಆ್ಯಂಡ್ ಇದರ ಒಂದು ಮಾಲಿಕ್ಯುಲರ್ ಫಾರ್ಮುಲಾ CH4. ಓಕೆ? ನೆಕ್ಸ್ಟ್, ವಾಟ್ ಆರ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂತ ಕೇಳ್ತಾ ಇದ್ದಾರೆ. ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂದರೆ ಏನು? ಯಾವ ಸಬ್ಸ್ಟೆನ್ಸು ಓಕೆ ಆಕ್ಸಿಡೈಸ್ ಆಗ್ತಾ ಇರುತ್ತೋ ಆ ಒಂದು ಸಬ್ಸ್ಟೆನ್ಸನ್ನೇ ನಾವು ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಅಥವಾ ಲೈಕ್ ನಾವು ಹೇಳ್ಬೋದು, ಯಾವ ಸಬ್ಸ್ಟೆನ್ಸು ಆಕ್ಸಿಜನ್ನ ಕೊಡ್ತಿರುತ್ತೋ ಅದು ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ನಾವೇನು ಬರೀಬೋದು, ಇಟ್ ಈಸ್ ಎ ಸಬ್ಸ್ಟೆನ್ಸ್. ಆಕ್ಸಿಡೈಸಿಂಗ್ ಏಜೆಂಟ್ ಈಸ್ ಎ ಸಬ್ಸ್ಟೆನ್ಸ್ ದ್ಯಾಟ್ ಆಕ್ಸಿಡೈಸಸ್. ಅದೇನು ಮಾಡ್ತಾ ಇರುತ್ತೆ ಅದು, ಇಟ್ ಆಕ್ಸಿಡೈಸಸ್ other substance involved in the reaction. Involved in the reaction. ಓಕೆನಾ?
ಸೊ ದಿಸ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಕನ್ವರ್ಷನ್ ಆಫ್ ಇಥನಾಲ್ ಇಂಟು ಇಥನೋಯಿಕ್ ಆ್ಯಸಿಡ್ ಇದೆ. ಇಥನಾಲ್ ಫಾರ್ಮುಲಾ C2H5OH. ಇದು ಇಥನೋಯಿಕ್ ಆ್ಯಸಿಡ್ ಆಗುತ್ತೆ, CH3COOH. ನೋಡಿ, ಇಲ್ಲಿ ಒಂದು ಆಕ್ಸಿಜನ್ ಇದೆ, ಇಲ್ಲಿ 2 ಆಕ್ಸಿಜನ್ ಇದೆ. 1 ಆಕ್ಸಿಜನ್ ಹೇಗೆ ಆ್ಯಡ್ ಆಯಿತು ಇಲ್ಲಿ? ಇನ್ ದ ಪ್ರೆಸೆನ್ಸ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಈ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅನ್ನೋದೇನು? ಇಟ್ ಈಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್. ಕ್ಲಿಯರ್ ಆಯ್ತಲ್ವಾ? ರೈಟ್. ನೆಕ್ಸ್ಟ್ ನೋಡಿ, ಶೋ ದ ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಗೋದ್ರಿಂದ ತೋರಿಸಿ. ಮೆಗ್ನೀಷಿಯಂ ಏನು ಬರುತ್ತೆ? 2 ಎಲೆಕ್ಟ್ರಾನ್ಸ್ ಇರುತ್ತೆ ಮೆಗ್ನೀಷಿಯಮಲ್ಲಿ. ಪ್ಲಸ್ ಮೆಗ್ನೀಷಿಯಂ ಕ್ಲೋರೈಡ್ ಅಂದರೆ ಫಾರ್ಮುಲಾ ಫಸ್ಟ್ ಗೊತ್ತಿರಬೇಕು, MgCl2 ಅಂದರೆ 2 ಕ್ಲೋರಿನ್ ಆಟಮ್ಸ್ ಇದೆ. ಸೊ 2 ಕ್ಲೋರಿನ್ ಆಟಮ್ಗಳಿರುತ್ತೆ. ಸೊ ಒಂದು ಕ್ಲೋರಿನ್ ಆಟಮ್ನ ಮೇಲೆ ಟೋಟಲಿ 7 ಎಲೆಕ್ಟ್ರಾನ್ಸ್ ಇರುತ್ತೆ. 17th ಎಲಿಮೆಂಟ್ ಅಲ್ವಾ? ಸೊ ಹಾಗಾಗಿ 7 ಎಲೆಕ್ಟ್ರಾನ್ಸ್ ಇರುತ್ತೆ. ನೋಡಿ, ಮೆಗ್ನೀಷಿಯಂ ಬಾಡಿ ಮೇಲೆ 2 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇದೆ, ಕ್ಲೋರಿನ್ ಬಾಡಿ ಮೇಲೆ 7 ಎಲೆಕ್ಟ್ರಾನ್ಸ್ ಇದೆ. ಮೆಗ್ನೀಷಿಯಮ್ಮು 2 ಎಲೆಕ್ಟ್ರಾನ್ಸ್ನ ಲಾಸ್ ಮಾಡ್ಕೊಳ್ಳುತ್ತೆ, ರೆಡಿ ಟು ಲೂಸ್. ಯಾಕೆಂದರೆ ಮೆಗ್ನೀಷಿಯಮ್ದು ಅಟಾಮಿಕ್ ನಂಬರ್ 12, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,8,2. ಮೆಗ್ನೀಷಿಯಮ್ ಸ್ಟೇಬಲ್ ಆಗೋಕ್ಕೆ ಇನ್ನೂ 6 ಮೋರ್ ಎಲೆಕ್ಟ್ರಾನ್ ಬೇಕು. ಹಾಗಾಗಿ ಇದು ಈಸಿಯಾಗಿ 2 ಲಾಸ್ ಮಾಡ್ಕೊಳ್ಳುತ್ತೆ. ಕ್ಲೋರಿನ್, ಒಂದು ಕ್ಲೋರಿನ್ ಆಟಮ್ಗೆ 1 ಎಲೆಕ್ಟ್ರಾನ್ ಬೇಕು. ಸೊ 2 ಕ್ಲೋರಿನ್ ಆಟಮ್ ಇದೆ. ಸೊ 1 ಎಲೆಕ್ಟ್ರಾನ್ ವಿಲ್ ಗೋ ಟು ದಿಸ್ ಕ್ಲೋರಿನ್ ಆ್ಯಂಡ್ 1 ಎಲೆಕ್ಟ್ರಾನ್ ವಿಲ್ ಮೂವ್ ಟು ದಿಸ್ ಕ್ಲೋರಿನ್. ಸೊ ಆಗ 2 ಕ್ಲೋರಿನ್ ಎರಡು ಎಲೆಕ್ಟ್ರಾನ್ಸ್ ಮೆಗ್ನೀಷಿಯಂ ಮೇಲಿದ್ರಂಥದ್ದು ಲಾಸ್ ಆಯಿತು. ಸೊ ಲಾಸ್ ಆಗಿ Mg ಏನಾಗುತ್ತೆ? Mg2+ ಆಗುತ್ತೆ. ಕ್ಲೋರಿನ್, ಒಂದು ಕ್ಲೋರಿನ್ ಆಟಮ್ ಮೇಲೆ ಎಷ್ಟಿತ್ತು? 1 2 3 4 5 6 7 ಇತ್ತು. ಒಂದು ಕ್ಲೋರಿನ್ ಆಟಮ್ ಎಷ್ಟು ಎಲೆಕ್ಟ್ರಾನ್ ತಗೊಂಡಿದೆ? 1 ಎಲೆಕ್ಟ್ರಾನ್ ತಗೊಂಡಿದೆ. ಸೊ 1 ಎಲೆಕ್ಟ್ರಾನ್ ತಗೊಂಡು Cl ಏನಾಯಿತು? Cl- ಆಯಿತು. ಇಂಥ ಕ್ಲೋರಿನ್ ಆಟಮ್ಸು ಮೆಗ್ನೀಷಿಯಂ ಕ್ಲೋರೈಡಲ್ಲಿ ಅಂದರೆ ಎಷ್ಟು ಕ್ಲೋರಿನ್ ಆಟಮ್ಸು ಇಲ್ಲಿ ಎಲೆಕ್ಟ್ರಾನ್ಸ್ನ ಗೇನ್ ಮಾಡಿದೆ? 2. ಇದನ್ನು ಹೊರಗಡೆನೆ ಬರಿಬೇಕು, ಇಟ್ಸ್ ಇಂಪಾರ್ಟೆಂಟ್. 1 ಕ್ಲೋರಿನ್ ಆಟಮ್ ಗೇನ್ಸ್ 1 ಎಲೆಕ್ಟ್ರಾನ್ ಆ್ಯಂಡ್ ಅಚೀವ್ಡ್ ದ ಸ್ಟೆಬಿಲಿಟಿ, ಅಂದರೆ Cl- ಆಯಿತು ಅಲ್ವಾ? ಇಂಥ ಕ್ಲೋರಿನ್ ಆಟಮ್ಸ್ 2 ಇದೆ. ಓಕೆನಾ? ನೆಕ್ಸ್ಟ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಕ್ಯಾಲ್ಸಿನೇಷನ್ ಆ್ಯಂಡ್ ರೋಸ್ಟಿಂಗ್. ಪ್ರೀವಿಯಸ್ ಎಲ್ಲ ಪೇಪರ್ಸಲ್ಲೂ ಮೋಸ್ಟ್ ಆಫ್ ಕೊಟ್ಟಿದ್ದಾರೆ. ಸೊ ಕ್ಯಾಲ್ಸಿನೇಷನ್ ಅಂದರೆ ಏನು, ರೋಸ್ಟಿಂಗ್ ಅಂದರೆ ಏನು, ಇದನ್ನು ಕಾಮೆಂಟ್ ಏರಿಯಾದಲ್ಲಿ ಆನ್ಸರ್ ಮೆನ್ಷನ್ ಮಾಡಿ. ಬಿಕಾಸ್ ಹಿಂದಿನ ಪೇಪರ್ಗಳಲ್ಲೂ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇಕಾದ್ರೆ ನಾನು ನಿಮಗೆ ಹಿಂಟ್ ಕೊಡ್ತೀನಿ. ಕ್ಯಾಲ್ಸಿನೇಷನ್ ಬಂದು ಏನಾಗುತ್ತೆ? ಕಾರ್ಬೋನೇಟ್ ಓರ್ಗಾಗುತ್ತೆ. ಕ್ಯಾಲ್ಸಿನೇಷನ್ ಈಸ್ ಪರ್ಫಾರ್ಮ್ಡ್ ಫಾರ್ ಕಾರ್ಬೋನೇಟ್ ಓರ್ ಆ್ಯಂಡ್ ರೋಸ್ಟಿಂಗ್ ಈಸ್ ಪರ್ಫಾರ್ಮ್ಡ್ ಫಾರ್ ಸಲ್ಫೈಡ್ ಓರ್. ಇದರ ಆನ್ಸರನ್ನು ನೀವು ಮೆನ್ಷನ್ ಮಾಡಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವಾಟ್ ಆರ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಮೆಟಲ್ ಪ್ರೆಸೆಂಟ್ ಇನ್ ದ ಸಾಲ್ಡರ್ ಅಂತ ಕೇಳ್ತಾ ಇದ್ದಾರೆ. ಸಾಲ್ಡರಲ್ಲಿ ಏನಿದೆ? ಸಾಲ್ಡರ್ ಅನ್ನೋದು ಒಂದು ಅಲಾಯ್ ಅಲ್ವಾ? ಸೊ ಈ ಅಲಾಯಲ್ಲಿ, ಸಾಲ್ಡರ್ ಅಲಾಯಲ್ಲಿ ಇಟ್ ಹ್ಯಾಸ್ ಆ್ಯಕ್ಚುಲಿ ಲೆಡ್ ಆ್ಯಂಡ್ ಟಿನ್. ಲೆಡ್ ಸಿಂಬಲ್ ಈಸ್ Pb ಪ್ಲಸ್ ಟಿನ್ ಸಿಂಬಲ್ ಈಸ್ Sn. ಲೆಡ್ Pb, ಟಿನ್ Sn. ಆಯಿತಾ? ದ ಕಾನ್ಸ್ಟಿಟ್ಯೂಯೆಂಟ್ ಮೆಟಲ್ಸ್ ಪ್ರೆಸೆಂಟ್ ಇನ್ ಸಾಲ್ಡರ್ ಆರ್ lead and tin. Why solder metal used for welding electrical wires? Electrical wires ಅಲ್ಲಿ solder metal ನ ಯಾಕೆ ಯೂಸ್ ಮಾಡ್ತೀವಿ? Answer, because it has low melting point. Because it has low melting point. Low melting point ಇರೋದ್ರಿಂದ ಇದನ್ನು ನಾವು ಎಲೆಕ್ಟ್ರಿಕಲ್ ವೈರ್ಸಲ್ಲಿ ಯೂಸ್ ಮಾಡ್ತೀವಿ. ಐ ಹೋಪ್ ನಿಮಗೆ ಈ ಕಂಪ್ಲೀಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದಂಥ ಎಲ್ಲ ಕಾನ್ಸೆಪ್ಟ್ಸು ಅರ್ಥ ಆಗಿದೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಬಯಾಲಜಿ ಆ್ಯಂಡ್ ಅದರ್ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಫಿಸಿಕ್ಸ್ ಆನ್ಸರ್ಸನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇಫ್ ನಾಟ್, ರಿಟರ್ನ್ ಆನ್ಸರ್ಸನ್ನು ನಾವು ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.